ಸ್ಮರಿಸಿದೆ ನಿನ್ನಯ ದಿವ್ಯನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸಿದೆ ನಿನ್ನಯ ದಿವ್ಯನಾಮ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ವಿದ್ಯೆಯ ನೀಡೋ ಶ್ರೀ ವರದಾಯಕ ವಿದ್ಯೆಯ ನೀಡೋ ಶ್ರೀ ವರದಾಯಕ ಶರಣಕಮಲನಿನ ಪೂಜಿತೆಯನ್ನು ದಿನ ಶರಣಕಮಲನಿನ ಪೂಜಿತೆಯನ್ನು ದಿನ ಸಾಗರವೇತನ ಸಾಗರವೇತನ ತಾರಕ ನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ಗಂಗಾಧರ ಸುತ ಚಂದ್ರ ಸುಧಾಕರ ಗಂಗಾಧರ ಸುತ ಚಂದ್ರ ಸುಧಾಕರ ಮಂಗಳಗೊಳಿಸೋ ಶ್ರೀ ಶುಭದಾಯಕ ಮಂಗಳಗೊಳಿಸೋ ಶ್ರೀ ಶುಭದಾಯಕ ಭವಸಾಗರವನು ದಾಟಲುವನು ದಿನ ಭವಸಾಗರವನು ದಾಟಲುವನು ದಿನ ಸಾಗರವೇತನ ಸಾಗರವೇತನ ತಾರಕ ನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ. ಧನ್ಯವಾದಗಳು. ಪಾದಗಳಿಗೆ ವಂದಿಸುತ್ತಾ ಸಹಕಾರಿ ಬಂಧುಗಳೇ, ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಇತಿಹಾಸದಲ್ಲಿ ಅದರಲ್ಲೂ ಸಹಕಾರ ವಿಭಾಗದಲ್ಲಿ ಸುವರ್ಣಾಕ್ಷರ ದಿನಗಳಲ್ಲಿ ಬಯಲಿರ್ತಕ್ಕಂತಹ ಒಂದು ಈ ಸುದಿನ ಬಹುಶಃ ನಮ್ಮ ಮನೆಯರಿಗೂ ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ನಮ್ಮ ಜಗತ್ತಲ ಬ್ರಹ್ಮ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶ್ರೀಗಳ ಈ ಒಂದು ಉಪಸ್ಥಿತಿಯಲ್ಲಿ ಭಕ್ತಿಪೂರ್ವಕವಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಈ ಒಂದು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಪ್ರಖ್ಯಾತ ವೈದ್ಯರು ಆಗಿರ್ತಕ್ಕಂಥ ಶ್ರೀ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಹೊನ್ನಾಳಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಶಾಂತನಗೌಡರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಸ್ ಬಿ ಮಂಜಪ್ಪ ಅಧ್ಯಕ್ಷರು ಮನಸ್ಸೇನೆ ಮಂಡಳಿ ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಜನಪ್ರಿಯ ಮಾಜಿ ಸಚಿವರು ಶಾಸಕರು ಎಲ್ಲರ ಕಣ್ಮಣಿಗಳಾಗಿರ್ತಕ್ಕಂಥ ಶ್ರೀ ಎಂ ಪಿ ರೇಣುಕಾಚಾರ್ಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾಗಿರುತ್ತ ಗಂಗಪ್ಪನವರು ಆಗಮಿಸಬೇಕಾಗಿತ್ತು, ಆಗಮಿಸಿಲ್ಲ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಜತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಆರ್ ಪ್ರಕಾಶ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಈ ಒಂದು ಕಟ್ಟಡದ ವಿನ್ಯಾಸವನ್ನು ಮಾಡಿರ್ತಕ್ಕಂತಹ ಅದ್ವಿತೀಯ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ಶ್ರೀ ಆನಂದ್ ಕುಮಾರ್ ಅವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಡಿ ಆರ್ ಬರಬೇಕಾಯಿತು, ಅವರಿಗೂ ಕೂಡ ಬಂದಿಲ್ಲ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹೊನ್ನಾಳಿ ತಾಲೂಕಿನ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ನವೀನ್ ಕುಮಾರ್ ಅವರು ಆಗಮಿಸಿದರೆ ಅವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂತಹ ಶ್ರೀ ಎನ್ ಜಯರಾವ್ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಕೊಡುತ್ತೇನೆ. ಹಾಗೂ ಮಾಜಿ ಅಧ್ಯಕ್ಷರು ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಎಚ್ ಎಂ ಶಿವಮೂರ್ತಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಹಾಗೂ ಮಾಜಿ ಅಧ್ಯಕ್ಷರು ಮತ್ತು ನಿರ್ದೇಶಕ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ DS ರಾಜನಾಯ್ಕ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ HB ಮೋಹನ್ ಮಾಜಿ ಉಪಾಧ್ಯಕ್ಷರು ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ CK ರವಿಕುಮಾರ್ ಮಾಜಿ ಉಪಾಧ್ಯಕ್ಷರು ಇವರಿಗೂ ಕೂಡ ನಮ್ಮ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ KR ನಾಗರಾಜ್ ನಿರ್ದೇಶಕರು ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಉಮೇಶ್ ನಮ್ಮ ನಿರ್ದೇಶಕರು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ HM ಅರುಣ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು, ರಜತ ಮಹೋತ್ಸವ ಸಮಿತಿ ಮತ್ತು ನಿರ್ದೇಶಕರು ಇವರಿಗೂ ಕೂಡ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೂ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಎನ್ ಪ್ರಸಾದ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಸಂಸ್ಥೆಯ ಸೊಸೈಟಿಯ ಮಹಿಳಾ ಸದಸ್ಯರಾಗಿರ್ತಕ್ಕಂಥ ಶ್ರೀ NN ನಾಗರಾಜ್ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇನ್ನೋರ್ವ ಮಹಿಳಾ ಸದಸ್ಯರಾಗಿರ್ತಕ್ಕಂತಹ ಎನ್ ಶಾಂತಲ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ನಿರ್ದೇಶಕ ಮಂಡಳಿಯ ಇನ್ನೋರ್ವ ಮಹಿಳಾ ಸದಸ್ಯರಾಗಿರ್ತಕ್ಕಂಥ ಶ್ರೀ HK ರೂಪ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಮಾಜಿ CEO ಕುಮಾರ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಪಿಗ್ಮಿ ಸಂಕ್ರಾಂತರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಆಗಮಿಸಿರ್ತಕ್ಕಂತಹ ಮಾಧ್ಯಮದ ನನ್ನ ಸ್ನೇಹಿತ ಬಂಧುಗಳು ಪತ್ರಕರ್ತರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನ್ಯಾಮತಿ ಹಾಗೂ ಹೊನ್ನಾಳಿ ತಾಲೂಕಿನ ಎಲ್ಲ ನನ್ನ ಸಹಕಾರಿ ಬಂಧುಗಳಿಗೂ ಹಾಗೂ ಎಲ್ಲ ನಮ್ಮ ಜನಗಳಿಗೂ ಕೂಡ ಸುಸ್ವಾಗತವನ್ನು ಹೃತ್ಪೂರ್ವಕವಾಗಿ ಬಯಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೂತನ ಕಟ್ಟಡದ ಉದ್ಘಾಟನೆ, ರಜತ ಮಹೋತ್ಸವ ಹಾಗೂ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಸಮಾರಂಭದ ತೀವ್ರ ಸಾನ್ನಿಧ್ಯ ವಹಿಸಿದ ಶರತ್ನ ಬ್ರಹ್ಮೆ ಡಾಕ್ಟರ್ ಒಡೆಯ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಆ ಸ್ವಾಮೀಜಿಗಳ ಆಲೋಚನೆಗಳ ತಮಗೆ ಭಕ್ತಿಯ ಪ್ರಣಾಮ ಸಮರ್ಪಿಸಿ ಈ ಸಮಾರಂಭದ ಅಧ್ಯಕ್ಷರು ಬ್ಯಾಂಕಿನ ಈ ಒಂದು ಏಳಿಗೆಯಲ್ಲಿ ಸಂಪೂರ್ಣವಾಗಿ ತಮ್ಮ ಪಾತ್ರವನ್ನು ವಹಿಸಿ ಅರ್ಜಿಗಳು ಈ ಒಂದು ಅರ್ಬನ್ ಬ್ಯಾಂಕ್ ಪ್ರಾರಂಭದಲ್ಲಿ ಇಲ್ಲಿವರೆಗೂ ಪ್ರಮುಖ ಪಾತ್ರವನ್ನು ವಹಿಸಿದ ಡಾಕ್ಟರ್ HB ರಾಜ್ಕುಮಾರ್ ಅವರೇ, ಕ್ಷೇತ್ರದ ಶಾಸಕರು ಹಿರಿಯ DG ಶಾಂತಗೌಡರವರೇ, HB ಮಂಜಪ್ಪನವರೇ, ಉಪಾಧ್ಯಕ್ಷರ ವೀರೇಶ್ ಅವರೇ, ಅವರಿವರೆಗೆ ಸಮಯ ಅವರಿಗೆ ಸ್ವಾಗತ ಮಾಡುತ್ತಿದ್ದಲ್ಲಿ ಎಲ್ಲರಿಗೂ ಉಪಸ್ಥಿತಿರುವ ಗೌರವದ ಮಾಜಿ ಅಧ್ಯಕ್ಷರುಗಳೇ ಹಾಗೂ ನಿರ್ದೇಶಕರುಗಳೇ, ಬ್ಯಾಂಕಿನ ಎಲ್ಲ ಸರ್ವ ಸದಸ್ಯರೇ, ಮಾಧ್ಯಮದ ಸ್ನೇಹಿತರೆ, ಹೊನ್ನಾಳಿಯಲ್ಲಿ ಪ್ರಾರಂಭದಲ್ಲಿ ಹೊನ್ನಾಳಿ ಅರ್ಬನ್ ಬ್ಯಾಂಕ್ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಗ್ರಾಹಕರಿಗೆ ಸೇವೆ ಒದಗಿಸುತ್ತ ಈ ಒಂದು ಹೊನ್ನಾಳಿ ನ್ಯಾಮತಿ ತಾಲೂಕಲ್ಲಿ ನಮ್ಮ ಜನರಿಗೆ ಬಹಳಷ್ಟು ಅನುಕೂಲ ಆಗಿದೆ. ನಾನು 1 ಲಕ್ಷ ಕೊಟ್ಟಂತ ಮಾಡಿದ್ದೆ. ಮೊನ್ನೆ JK ಸುರೇಶ್ 50 ಲಕ್ಷ ತಗೊಂಡಿದ್ದೇನೆ ಅಂತ, ಕಟ್ಟಿದೆಯಪ್ಪ ಕಟ್ಬಿಟ್ಟಿದ್ದೀನಿ ಅಂತ. ಅದೇ ರೀತಿ ಬಹಳಷ್ಟು ಜನರಿಗೆ ಲೋನ್ ಕೊಟ್ಟಂತ ಕೆಲಸವಿದೆ. ಜನರಿಗೆ, ರೈತರಿಗೆ, ಸಾಮಾನ್ಯ ವರ್ಗದವರಿಗೆ ದುಡಿಮೆ ಯಾರು ಶ್ರಮವನ್ನು ಹಾಕ್ತಾರೆ ಆರ್ಥಿಕವಾಗಿ ನಮ್ಮ ಜನ ಮುಂದೆ ಬರುವುದಕ್ಕೆ ಹೊನ್ನಾಳಿ ಅರ್ಬನ್ ಬ್ಯಾಂಕ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದೆ. ಈ ಒಂದು ಬ್ಯಾಂಕಿನ ಆಡಳಿತ ಮಂಡಳಿಯೂ ಸಹ ಅಷ್ಟೇ ಆಸಕ್ತಿಯನ್ನು ವಹಿಸಿ ಈ ಒಂದು ಬ್ಯಾಂಕಿನ ಬಹಳಷ್ಟು ಅಭಿವೃದ್ಧಿಯ ಸಹಕಾರಿಯಾಗಿದೆ. ಹೆಚ್ಚು ಮಾತ್ರವೇ ಹೊನ್ನಾಳಿಯಲ್ಲಿ ಪ್ರತಿಭಾ ಪುರಸ್ಕಾರ ಇದೆ. ಶಾಸಕರು ಬರಬೇಕು. ನಾನು
ಹೆಚ್ಚು ಮಾತನಾಡಿದೆ. ಈ ಒಂದು ಸಹಕಾರಿ ಸಂಘಗಳು ಅಭಿವೃದ್ಧಿ ಆಗಬೇಕಂದ್ರೆ ಕೊಡುವುದು ಎಷ್ಟು ಮುಖ್ಯನೋ ಸಾಲಗಳು ಮರುಪಾವತಿ ಅಷ್ಟೇ ಮುಖ್ಯ. ಈ ಒಂದು ಎಲ್ಲ ಸರ್ವ ಸದಸ್ಯರ ಸಹಕಾರದಿಂದ ಚೆನ್ನಾಗಿ ಈ ಬ್ಯಾಂಕ್ ತನ್ನ ಕಾರ್ಯ ನಿರ್ವಹಿಸುತ್ತದೆ. ಯಾಂತಿಯಲ್ಲೂ ಸಹ ಸುಂದರವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಬೇಸ್ಮೆಂಟ್ನಲ್ಲಿ ಮಳಿಗೆಗಳು ಕಮರ್ಷಿಯಲ್, ಫಸ್ಟ್ ಫ್ಲೋರಲ್ಲಿ ಬ್ಯಾಂಕ್ ಕಟ್ಟಡ ಮತ್ತು ಈ ಸೆಕೆಂಡ್ ಫ್ಲೋರಲ್ಲಿ ನನಗೆ ಆಶ್ಚರ್ಯ, ಬಹಳ ಚೆನ್ನಾಗಿ ಅವರು ನಿರ್ಮಾಣ ಮಾಡಿದೆ. ಬಹುಶಃ ಸರ್ವ ಸದಸ್ಯ ಸಭೆ ಜೊತೆಗೆ ಮೀಟಿಂಗ್ ಮಾಡೋ ಜೊತೆಗೆ ನಾವು ಶಾಸಕರು ಮಾತಾಡ್ತಾರೆ, ಬಹಳ ಚೆನ್ನಾಗಿ ಹಾಲು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಹಾಲು ಈ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಕೊಡೋದು ಅನುಕೂಲ ಆಗುತ್ತೆ ಅಂತ ಹೇಳಿ, ಯಾಕಂದರೆ ಚೌಟ್ರಿಗಳು ಡಿಪೆಂಡ್ ಆಗಬೇಕಾಗುತ್ತೆ. ಈಗ ಸಣ್ಣ ಸಣ್ಣ ಕಾರ್ಯಕ್ರಮಗಳು ನೆರವೇರಿಸಲು ಸಹ ಈ ಹಾಲು ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಇದರ ಈ ಒಂದು ಸಂಪೂರ್ಣ ಆನಂದ ಇದನ್ನು ಆನಂದ್ ಕುಮಾರ್ ಸಹ ಒಳ್ಳೆ ಸುಂದರವಾದ ಪ್ಲಾನ್ ಮಾಡಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಸ್ವಾಮೀಜಿಗಳು, ಸಮಾರಂಭದ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವ ಎಲ್ಲ ನಿರ್ದೇಶಕರಿಗೂ, ಸಭೆಯಲ್ಲಿ ಪಾಲ್ಗೊಂಡಂತ ಸರ್ವ ಸದಸ್ಯರು, ಮಾತೆಯರು, ಗಣ್ಯಮಂಡಲರು, ಮಾಧ್ಯಮಕ್ಕೆ ವಂದಿಸಿ ನನ್ನ ಮಾತುಕತೆ ಶುಭವಾಗಲಿ. ಧನ್ಯವಾದಗಳು. ಎಷ್ಟು ನಾವು ಮಾತಾಡಿದ್ರು ಸಾಲದು. ಯಾಕಂದ್ರೆ ಬಹಳಷ್ಟು ಸೊಸೈಟಿಗಳು ಇವ್ರ ಜೊತೆಗೆ ಹೊಂದಾಣಿಕೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಆದರೆ ಇಷ್ಟು ವೇಗವಾಗಿ ಯಾವುದೇ ಒಂದು ಸೊಸೈಟಿಗಳು ಬೆಳೆಯೋಕ್ಕಾಗಲಿಲ್ಲ. ಬಹಳಷ್ಟು ಒಂದು ಶ್ರಮ ವಹಿಸಿ ಈ ಒಂದು ಏನು ಸೊಸೈಟಿಯ ಸದಸ್ಯಗಳು ಒಂದು ಜನಗಳಿಗೆ ಸಹಕಾರವನ್ನು ಕೊಡ್ತಾ ಅವರಿಗೆ ಒಂದು ಲೋನನ್ನು ಕೊಟ್ಟು ಅವರ ಒಂದು ಆರ್ಥಿಕ ಚಟುವಟಿಕೆ ಅವರು ಪ್ರಾರಂಭ ಮಾಡೋದಕ್ಕೆ ಅವರ ಅವಕಾಶವನ್ನು ಕೊಟ್ಟು ಈ ಜೊತೆಗೆ ಸೊಸೈಟಿಯನ್ನು ಸಹ ಉತ್ತಮವಾಗಿ ಬೆಳೆಸಿ ಇವತ್ತು ಹೊನ್ನಾಳಿಯಲ್ಲೂ ಸಹ ಇವತ್ತೊಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ನೂತನ ನ್ಯಾಮತಿ ತಾಲೂಕಲ್ಲೂ ಸಹ ಇಂಥ ಒಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡವನ್ನ ಕಟ್ಟಿ ಪರಮ ಪೂಜ್ಯ ಗುರುಗಳ ಒಂದು ಆಶೀರ್ವಾದದಿಂದ ಇವತ್ತು ಉದ್ಘಾಟನೆಯನ್ನು ಸಹ ಮಾಡಿ ಈ ಭಾಗದ ಜನಗಳಿಗೆ ಇವತ್ತು ಅನುಕೂಲವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಇದು ಸಾಗಣೆಯಾದ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಸೊಸೈಟಿಯನ್ನು ಕಟ್ಟಿ ಬೆಳೆಸೋದು ಅಷ್ಟು ಸುಲಭಿಲ್ಲ. ನಾನು ಒಂದು ಸೊಸೈಟಿಯನ್ನ ಹೊಂದಾಣಿಕೆ ಮಾಡ್ತೇವೆ, ನಾನು ಅದು ನಮ್ದು ಇನ್ನೂ ಇಂಪ್ರೂವ್ಮೆಂಟ್ ಮಾಡಕ್ಕೆ ಆಗ್ತಾ ಇಲ್ಲ. ಆದ್ರೆ ಇವತ್ತು ಹೊನ್ನಾಳಿ ಅಕೌಂಟ್ಗಳು ಬಹಳ ಒಂದು ಕಮ್ಮಿ ಅವಧಿಯಲ್ಲಿ ಒಳ್ಳೊಳ್ಳೆಯ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿ ಜನಗಳು ಸಹ ಸಾಕಷ್ಟು ಒಂದು ಅನುಕೂಲವನ್ನ ಇವತ್ತು ಮಾಡಿಕೊಟ್ಟಿರ್ತಕ್ಕಂಥದ್ದು. ಇಂತಹ ಒಂದು ಸೊಸೈಟಿಗಳು ಇದ್ರೆ ಇವತ್ತು ಸಾಮಾನ್ಯ ಜನಗಳಿಗೆ ಒಂದು ನೇರವಾಗಿ ಅವ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಇರ್ತಾರೆ, ಸಂಘದ ಸದಸ್ಯರು ಇರ್ತಾರೆ, ಅವ್ರ ಜೊತೆಗೆ ಮಾತುಕತೆ ಮಾಡಿ ಒಂದು ಸುಸಜ್ಜಿತವಾಗಿ ಲೋನ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಮತ್ತೆ ಅವರ ವ್ಯವಹಾರಗಳನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಅದೇ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋದ್ರೆ ನಿಮ್ಗೆ 108 ದಾಖಲೆಗಳು, ನಿಮ್ಮ ಮನೆ ದನ ಇರ್ತದೆ, ನಿಮ್ಮ ಮನೆಗೆ ಎಷ್ಟು ಕೆಜಿ ಬಂಗಾರ ಐತಿ, ನೀವು ಎಷ್ಟು ಜನ ಇದ್ದೀರಿ, ಎಷ್ಟು ಕೆಜಿ ಜಮೀನು ಐತಿ, ಎಲ್ಲ ಮಾಹಿತಿಯನ್ನು ಸಹ ಕೊಡಬೇಕಾಗುತ್ತೆ. ಆದರೆ ಇಲ್ಲಿ ಶೂನ್ಯ ಮೇಲೆ ಮತ್ತು ಇತ್ತೀಚೆಗೆ ಸ್ವಲ್ಪ ಏನು ಹಣ ತಗೊಂಡು ವ್ಯತ್ಯಾಸ ಮಾಡೋದ್ರಿಂದ ಇಲ್ಲೂ ಸಹ ನಮ್ಮ ಸಹಕಾರಿ ಸಂಘದಲ್ಲಿ ಕೆಲವು ದಾಖಲಾತಿಗಳನ್ನ ತಗೊಳ್ತಾರೆ. ಆದರೆ ನಿಮಗೆ ಆದಷ್ಟು ಬೇಗ ಲೋನನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಮಾಡ್ಕೊಂತ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಹೊನ್ನಾಳಿ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಮುಂಚೂಣಿಯಲ್ಲಿದೆ. ಜನಗಳಿಗೆ ಸಾಕಷ್ಟು ಸವಲತ್ತು ಸಹಕಾರಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಸಹಕಾರಿ ಬಂಧುಗಳು ಸಹ ಇದನ್ನ ತಿಳ್ಕೊಳ್ಬೇಕಾಗುತ್ತೆ. ಯಾರೇ ಒಂದು ಅಲ್ಲಿ ವ್ಯವಹಾರಗಳನ್ನ ಮಾಡಿದ್ರೆ ತಕ್ಷಣ ಅವರಿಗೆ ಸಂದಾಯ ಮಾಡ್ತಕ್ಕಂಥ ಮತ್ತೆ ಅದನ್ನ ರಿನ್ಯೂ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಮುಂದಿನ ದೇಶದಲ್ಲಿ ಜನಗಳು ಸಹ ಅನುಕೂಲ ಆಗುತ್ತೆ. ಮತ್ತೆ ಬ್ಯಾಂಕಿಗೂ ಸಹ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಅವ್ರಿಗೂ ಸಹ ಸಹಕಾರ ಕೊಟ್ಟಂಗೆ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ ಇವತ್ತು ಏನು ಹೊನ್ನಾಳಿ ಅರ್ಬನ್ ಕೋಆಪರೇಟಿವ್ ಸೊಸೈಟಿಗಳು ಇವತ್ತು ನ್ಯಾಮತಿ ಮತ್ತು ಹೊನ್ನಾಳಿಯಲ್ಲಿ ಉತ್ತಮವಾದ ಕೆಲಸವನ್ನ ಜನಗಳಿಗೆ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾರೆ. ಈ ಒಂದು ಸೇವೆ ಜನಗಳಿಗೆ ಸಮರ್ಪಕವಾಗಿ ಸಿಗಲಿ, ಜನ ಇದನ್ನ ಬಳಸಿಕೊಂಡು ತಮ್ಮ ಜೀವನದಲ್ಲಿ ಏನು
ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಮುಂದುವರೋದಕ್ಕೆ ಅನುಕೂಲ ಆಗಲಿ. ಆ ನಿಟ್ಟಿನಲ್ಲಿ ಈ ಸೊಸೈಟಿ ಜನಗಳಿಗೆ ಅನುಕೂಲವನ್ನು ಮಾಡಿಕೊಳ್ಳಿ ಅಂತ ಸಂದರ್ಭದಲ್ಲಿ ಹಾರೈಸ್ತಾ ಈ ಒಂದು ನೂತನ ಕಟ್ಟಡದ ಒಂದು ಉದ್ಘಾಟನೆಯಲ್ಲಿ ನಾನು ಸಹ ಬಹಳ ಸಂತೋಷವಾಗಿ ಭಾಗವಹಿಸಿ ಈ ಸೊಸೈಟಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣಲಿ, ಜನಗಳಿಗೆ ಒಂದು ಅನುಕೂಲ ಇದರಿಂದ ಸಿಗಲಿ ಅಂತ ಹೇಳಿ ಹಾರೈಸಿ ಈ ನಮಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸೊಸೈಟಿಯ ಎಲ್ಲ ನಮ್ಮ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ, ನಮ್ಮ ಏನು ಸೊಸೈಟಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಮತ್ತೆ ಸಹಕಾರಿ ವಸ್ತುಗಳಿಗೂ ನಮಸ್ಕರಿಸಿ ಒಂದು ನಮ್ಮ ಮಾತು ಮುಗಿಸಿ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್. 90ರಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಇಂದು ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದೆ. ಸುಮಾರು 25 ವರ್ಷ ಪೂರೈಸಿ ಇದು 27ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಈ ವರ್ಷ. ಅದಕ್ಕೆಲ್ಲ ಕಾರಣಕರ್ತರು ನೀವುಗಳು, ನಿಮ್ಮ ನಿರಂತರ ಒಂದು ಸೇವೆ ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಒಂದು ಕಾಳಜಿ, ಅದರ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದ ಒಂದು ಹಗಲಿರುಳು ಅವರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಬೆಳಗ್ಗೆ ಅವರು 10 ಗಂಟೆಗೆ ಬಂದರೆ ಅವ್ರ ಮನೆಗೂ ಕೂಡ ಫೋನ್ ಮಾಡೋದಿಲ್ಲ ನಾವು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರು. 7 ಗಂಟೆ, 8 ಗಂಟೆ, 9 ಗಂಟೆ ನಾವು ಎಷ್ಟೇ ಒತ್ತಡ ಕೊಡ್ತೀವಿ ಅವರಿಗೆ, ನೀವೆಲ್ಲ 6 ಗಂಟೆಗೆ ಕ್ಲೋಸ್ ಮಾಡಿ ನೀವು ಹೋಗ್ಬೇಕಪ್ಪ ಅಂತ. ಆದರೂ ಕೂಡ ನಮ್ಮ ಡಾಕ್ಟರ್ಸ್ ಅವರು ಸುಮಾರು ಜನ ಅವರನ್ನೆಲ್ಲ ಬೈದಿದ್ದಾರೆ. ಕಾರ್ಯದ ಒತ್ತಡದಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ಒಂದು ಮನೆ ಯಾವ ಥರ ಕೆಳಮಟ್ಟದಿಂದ ಮೇಲ್ಮಟ್ಟ ಬರಲಿಕ್ಕೆ ಕಾರಣ ಆಗುತ್ತೋ ಸಂಸ್ಥೆಯ ನಾವು ಅಂದರೆ ಒಂದು ಮನೆ, ಅದೇ ಥರ ನಮ್ದು ಒಂದು ಮನೆ. ಈ ಮನೆಯಲ್ಲಿ ನಾವೆಲ್ಲ ಸೇರಿಕೊಂಡು ಈ ಒಂದು ಹಾರ್ಡ್ ವರ್ಕನ್ನು ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರು ಅವರೆಲ್ಲ ನಮ್ಮನ್ನು ಈ ಸಂಸ್ಥೆನ ಒಂದು ಹೊಗಳಿ ಹೋದರು. ಕಾರಣ ಇದೆ ನಮ್ಮ ಸಂಸ್ಥೆಯ ಮೇಲಿರುವಂಥ ನಮ್ಮ ಕಾಳಜಿ. 1999ರಲ್ಲಿ 1600 ಜನ ಸಂಘದ ಸದಸ್ಯರಿಂದ ಹಿಡಿದು 17 ಲಕ್ಷ ಷೇರು ಬಂಡವಾಳ ಇದ್ದಂತಹ ಸಂಸ್ಥೆ ಇಂದು ಈ ವರ್ಷದ ನಮ್ಮ ನೆಟ್ ಲಾಭ, ನಿವ್ವಳ ಲಾಭನೇ 1,26,00,000 ಆಗಿದೆ. ಅಂದ್ರೆ ಈ 25 ವರ್ಷದಲ್ಲಿ ನಮ್ಮ ಸಂಸ್ಥೆ ನಾವು ಮಾಡಿರುವಂಥ ಕೆಲಸ, ನಮ್ಮ ಬೆಳೆದಿರುವಂಥ ಸಂಸ್ಥೆ ಇಡೀ ಹೊನ್ನಾಳಿ ತಾಲೂಕಾಗಲಿ ಅಥವಾ ದಾವಣಗೆರೆ ಡಿಸ್ಟಿಕ್ ಅಲ್ಲೇ ಇರಲಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ, ದಾವಣಗೆರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅದು ಅವರ ಇವತ್ತಿನ ಷೇರು ಬಂಡವಾಳನೇ 9 ಕೋಟಿ ಅಂತ ದೊಡ್ಡ ಬ್ಯಾಂಕು. ನಮ್ಮ ಹೊನ್ನಾಳಿ ಅರ್ಬನ್ ಕೋಆಪರೇಟಿವ್ ಸಂಸ್ಥೆಯ ಒಂದು ಷೇರು ಬಂಡವಾಳ ಈಗ 3.5 ಕೋಟಿ ಇದೆ. 17 ಲಕ್ಷದಿಂದ ಹಿಡಿದು 3.5 ಕೋಟಿ ತನಕ ನಾವೀಗ ಬಂದಿದ್ದೀವಿ. ಈ ಮಧ್ಯದಲ್ಲಿ ನಮ್ಮ ಹೊನ್ನಾಳಿಯಲ್ಲೇ ಒಂದು ಅದ್ಭುತವಾದ ಕಟ್ಟಡ, ನ್ಯಾಮತಿಯಲ್ಲಿ ಒಂದು ಐಕಾನಿಕ್ ಬಿಲ್ಡಿಂಗ್. ಇದು ಸಾಮಾನ್ಯ ಹೆಚ್ಚು ಕಡಿಮೆ ನ್ಯಾಮತಿಯಲ್ಲಿ ಎಲ್ಲೂ ಈ ಥರ ಬಿಲ್ಡಿಂಗ್ ಇಲ್ಲ ಅಂತ ನನ್ನ ಅನಿಸಿಕೆ. ಮೋಸ್ಟ್ಲಿ ನಿಮಗೆಲ್ಲರಿಗೂ ಹಾಗೆ ಅನಿಸ್ಬೋದು. ಆ ಥರ ಒಂದು ಬಿಲ್ಡಿಂಗನ್ನು ನಾವಿಲ್ಲಿ ನಿರ್ಮಿಸಿದ್ದೀವಿ. ಜೊತೆಗೆ ಸಾಸವಳ್ಳಿಯಲ್ಲಿ ಕೂಡ ಒಂದು ಬ್ರ್ಯಾಂಚು. ಈ 3 ಬ್ರ್ಯಾಂಚು ಕಂಪ್ಯೂಟರೈಸ್ ಆಗಿಬಿಟ್ಟು ಯಾವ ನ್ಯಾಷನಲೈಸ್ ಬ್ಯಾಂಕಿಗೂ ಕೂಡ ಕಡಿಮೆ ಇಲ್ಲದಂಗೆ